ಬೆಂಕಿ ಬಿದ್ದು ಏನಾಗಿದೆ ಅನ್ನೋದು ಹೇಳೋದಕ್ಕಿಂತ ಬೆಂಕಿ ಬಿದ್ದಾಗ ನಮ್ಮ ಸರ್ಕಾರ ಏನು ಮಾಡಬೇಕಾಗಿತ್ತು ನಾವು ಯೋಚನೆ ಮಾಡಬೇಕಾಗಿತ್ತು. ಬೆಂಕಿ ಬಿದ್ದಾಗಲೇ 3 ಅವರ್ ಆಗಿದೆ. 3 ಅವರ್ ಆಗಿ ಒಂದು 5-10 ನಿಮಿಷದಲ್ಲಿ ಇಲ್ಲಿಂದ ನಮ್ಮ ಸಾರ್ವಜನಿಕರು ಫೈರ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಳ್ತಾರೆ, ಈ ಥರ ಒಂದು ಬೇಗೂರಲ್ಲಿ ಈ ಥರ ಇಂಥ ಜಾಗದಲ್ಲಿ ಬೆಂಕಿ ಬಿದ್ದಿದೆ ಅನ್ನೋದಕ್ಕೆ. ಇಲ್ಲಿವರೆಗೂ ಒಂದೇ ಒಂದು ಫೈರ್ ಇಂಜಿನ್ ಬಂದಿದೆ, ಅರ್ಥ ಮಾಡ್ಕೊಳ್ಳಿ. ಅಂದರೆ ನಮ್ಮ ಸರ್ಕಾರ ಎಷ್ಟು ಆಕ್ಟಿವ್ ಆಗಿದೆ. ಒಂದು ಬೆಂಕಿ ಬಿದ್ದಾಗ ಜನಗಳನ್ನ ಕಾಪಾಡೋಕ್ಕಾಗಲಿ, ಸುತ್ತಮುತ್ತ ಜನ ಕಾಪಾಡಲಿ, ಕಟ್ಟಡಗಳಾಗಲಿ, ಪ್ರಾಣಿ ಪಕ್ಷಿಗಳನ್ನ ಕಾಪಾಡೋದಕ್ಕೂ ಈ ಸರ್ಕಾರಕ್ಕೆ ಆಗಲ್ಲ. ಅಂದರೆ ಇನ್ನಂಥ 4 ಸರ್ಕಾರ ಇರಬೇಕು ಅಂತ ನಾವು ಕೇಳಬೇಕಾಗುತ್ತೆ. ದೊಡ್ಡದಾಗಿ ಹೇಳ್ತಾರೆ, ನಾವು ಬೆಂಗಳೂರನ್ನ ಒಂದು ಸಿಂಗಪುರ್ ಮಾಡ್ತೀವಿ, ಆಗ ಮಾಡ್ತೀವಿ, ಈಗ ಮಾಡ್ತೀವಿ ಅಂತ ಹೇಳ್ತಾರೆ. ಬರೀ ಒಂದು ಬೆಂಕಿ ಬಿದ್ದಾಗ ಒಂದು ಫೈರ್ ಇಂಜಿನ್ ಕಳಿಸ್ಲಿಕ್ಕೆ ಆಗಲ್ಲ ಅಂದರೆ ಈ ಸರ್ಕಾರಕ್ಕೆ ಮಾನಗೆಟ್ಟ ಸರ್ಕಾರ ಅಂತ ಹೇಳಬೇಕೋ ಬೇಡ ಹೇಳಿ. ನಿಜ ಹೇಳಬೇಕು ಅಂದರೆ ಈ ಭಾಗದಲ್ಲಿ ಏನಿವತ್ತು ಕಸನ ವಿಂಗಡಣೆ ಮಾಡುವಂಥ ಈ ಜಾಗ ಇವತ್ತು ನಮಗೊಂದು ಮುಚ್ಚು ಕ್ಯೂಪ ಥರ ಆಗೋಗಿದೆ. ಇಲ್ಲಿ ಈ ಸುತ್ತಮುತ್ತ ಬಡಾವಣೆ ಎಲ್ಲ ಜನಗಳಿಗೂ ಇದೊಂಥರ ಮರಣ ಶಾಸನ ಬರೆಯುವಂಥ ಜಾಗ ಆಗೋಗಿದೆ. ಬೆಂಕಿ ಬಿದ್ದಾಗ ಈಗಾಗಲೇ ಒಂದು 15 ಹಿಂದ್ಗಡೆ ಒಂದು ಸಾರಿ ಬೆಂಕಿ ಬಿದ್ದಿದೆ, ಸಿಲಿಂಡರ್ಗಳೆಲ್ಲ ಬ್ಲಾಸ್ಟ್ ಆಗಿದೆ. ಮತ್ತು ಈಗ ಬ್ಲಾಸ್ಟ್ ಆಗಿ ಅಕ್ಕಪಕ್ಕ ಮನೆಗಳೆಲ್ಲ ಗೋಡೆಗಳೆಲ್ಲ ಬಿರುಕು ಬಿಟ್ಕೊಂಡಿದ್ದಾವೆ, ವಾಟರ್ ಟ್ಯಾಂಕ್ಗಳೆಲ್ಲ ಒಡೆದೋಗಿದೆ. ಮತ್ತು ಇಲ್ಲಿ ಉತ್ಪತ್ತಿ ಆಗುವಂಥ ಕಸದಿಂದ ಆದಂಥ ವಾಸನೆಯಿಂದ ಸುತ್ತಮುತ್ತಲಿರುವ ಏನು 70 ವರ್ಷ 80 ವರ್ಷ ಮೇಲ್ಪಟ್ಟ ಆ ಜನ ಏನಾಗಬೇಕು, ಮತ್ತು ಈ ಸುತ್ತಮುತ್ತ ಜನ ಹೇಗೆ ವಾಸ ಮಾಡಬೇಕು. ದಿನ ಬೆಳಗ್ಗೆ ಈ ಬೆಂಕಿಯಿಂದ ಬರುವಂಥ ಹೊಗೆ, ಈ ಪ್ಲಾಸ್ಟಿಕ್ಗಳಲ್ಲಿ ಸುಟ್ಟಂಥ ಹೊಗೆಗಳಿಂದ ಆರೋಗ್ಯ ಹೇಗೆ ಕೇಳಬೇಕು. ಬೆಂಗಳೂರು ನಗರದ ಮಧ್ಯಭಾಗದಲ್ಲಿ ಬೇಕಾ? ದೊಡ್ಡದಾಗೇನೆ ನಮ್ಮ DCM ಅವ್ರು ಮಾತಾಡ್ತಾರೆ, ನಾವು ಬೆಂಗಳೂರನ್ನ ಆಗ ಮಾಡ್ತೀವಿ, ಈಗ ಮಾಡ್ತೀವಿ, ಕಸನ ವಿಲೇವಾರಿ ಮಾಡಲಿಕ್ಕೆ ಬೆಂಗಳೂರು ಬಿಟ್ಟು ಹೊರಗಡೆ ತೊಗೊಂಡೋಗ್ತೀವಿ, ಅಲ್ಲೊಂದು ಎಕ್ಸ್ಟ್ರಾ ಅನುದಾನಗಳು ಕೊಟ್ಟು ಅವ್ರಿಗೆಲ್ಲ ಇದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬೆಂಗಳೂರು ನಗರದಲ್ಲಿರೋದೇ ಇವ್ರು ಸರ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಬೇರೆ ಕಡೆ ಏನು ಸರ್ ಮಾಡ್ತಾರೆ ಇವರು? ದಯವಿಟ್ಟು ನಿಮ್ಮ ಈ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀನಿ, ನಮ್ಮನ್ನು ಈ ಮುಚ್ಚುಕೋಪದಿಂದ ಹೊರಗಡೆ ಬರಬೇಕಾದ್ರೆ ಏನೀಗ ಸರ್ಕಾರಿ ಜಾಗದಲ್ಲಿ ಈ ಒಂದು ಕಸದ ಆ್ಯಡನ್ನು ನಿರ್ಮಾಣ ಮಾಡಿದರೋ ಇದನ್ನು ದಯವಿಟ್ಟು ಸಾರ್ವಜನಿಕ ಪರವಾಗಿ ಕೇಳ್ಕೊತಾ ಇದ್ದೀನಿ. ಇದನ್ನು ಬಂದ್ ಮಾಡಿ ಇದನ್ನು ಹೊರಗಡೆ ತೊಗೊಂಡೋಗ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ.